ಹಾಯ್ ನಮಸ್ಕಾರ ಆತ್ಮೀಯ ವಿದ್ಯಾರ್ಥಿಗಳೇ, ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ಒಂದು ಯೂಟ್ಯೂಬ್ ಕ್ಲಾಸಿಗೆ ತಮ್ಮೆಲ್ಲರಿಗೂ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಮಕ್ಕಳೇ, ಇವತ್ತಿನ ಈ ನಮ್ಮ ಕ್ಲಾಸಲ್ಲಿ ನಾವು ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಪ್ರಶ್ನೆಗಳನ್ನು ಕುರಿತು ನಾವು ಚರ್ಚೆ ಮಾಡೋಣ. ಆದರೆ ಅದಕ್ಕಿಂತ ಪೂರ್ವದಲ್ಲಿ ಮಕ್ಕಳೇ, ಈ ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಸಿಂಧನೂರಿನ ಅಧಿಕೃತ ಉಪಶಾಖೆ ಆಗಿರತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ಮಸ್ಕಿ ತಾಲೂಕಲ್ಲಿ ಬರ್ತಕ್ಕಂಥ ಈ ಒಂದು ಗುಡ್ದೂರಿನಲ್ಲಿ ನಾವೇನು ಮಾಡ್ತಾಯಿದ್ದೀವಿ ಅಂದರೆ, ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ 2025 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ನಾವು ಏರ್ಪಡಿಸ್ತಾ ಇದ್ದೀವಿ ಮಕ್ಕಳೇ. ಹಾಗಾದರೆ ಈ ಪರೀಕ್ಷೆ 2024 ಮತ್ತು 25ನೇ ಸಾಲಿನಲ್ಲಿ ಪ್ರಸ್ತುತ 4ನೇ ತರಗತಿ ಓದುತ್ತಿರುವ ವಿದ್ಯಾರ್ಥಿಗಳಿಗಾಗಿ ಮಾತ್ರ ಈ ಒಂದು ಪರೀಕ್ಷೆನ ನಾವು ಏರ್ಪಡಿಸ್ತಾ ಇದ್ದೀವಿ ಮಕ್ಕಳೇ. ಅಂದರೆ ಈ ಪರೀಕ್ಷೆನ ಯಾವ ಮಕ್ಕಳು ಬರಿಬೇಕಪ್ಪ ಅಂದರೆ, ಪ್ರಸ್ತುತ 4 ಮುಗಿದು ನಂತರ 5 ಹೋಗ್ತಕ್ಕಂಥ ವಿದ್ಯಾರ್ಥಿಗಳು ಅಥವಾ 3ನೇ ತರಗತಿ ಮುಗಿದು 4ನೇ ತರಗತಿ ಬರ್ತಕ್ಕಂಥ ಮಕ್ಕಳು ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆನ ಬರೀಬಹುದು. ಹಾಗಾದರೆ ಮಕ್ಕಳೇ, ನೀವು ಈ ಪರೀಕ್ಷೆ ಯಾವಾಗ ಬರೀತೀರ ಅಂದರೆ, ಈ ಒಂದು ಚಾಲೆಂಜ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆ ಯಾವಾಗಿದೆಯಪ್ಪ ಅಂದರೆ, ಇದೇ ತಿಂಗಳು ಮಾರ್ಚ್ 30/3/2025 ಅಂದರೆ ಇದೇ ತಿಂಗಳು 30ನೇ ತಾರೀಕು ರವಿವಾರದಂದು ಈ ಪರೀಕ್ಷೆನ ನಾವು ಏರ್ಪಡಿಸ್ತಾ ಇದ್ದೀವಿ. ಹಾಗಾದರೆ ಈ ಪರೀಕ್ಷೆ ನಡೆಯುವ ಸ್ಥಳ ಎಲ್ಲಿ, ಆದರೆ ಎಲ್ಲಿ ನಡೀತಾ ಇದೆ ಅಂದರೆ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸ್ ಗುಡ್ದೂರಿನ ಆ ಗುಡ್ದೂರಲ್ಲಿರ್ತಕ್ಕಂಥ ಸ್ವಾಮಿ ವಿವೇಕಾನಂದ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಈ ಒಂದು ಪರೀಕ್ಷೆ ನಡೆಸ್ತಾ ಇದ್ದೀವಿ. ಹಾಗಾದರೆ ಮಕ್ಕಳೇ, ಈ ಪರೀಕ್ಷೆಗೂ ಕೂಡ ನೀವು ಭಾಗವಹಿಸಬೇಕಾದ್ರೆ ನೀವು ಮಾಡಬೇಕಾಗಿದೆ ಇಷ್ಟ ಮಕ್ಕಳೇ. ಏನು ಮಾಡಬೇಕಂದ್ರೆ, ನಿಮ್ಮ ಮೊಬೈಲ್ ಕೈ ತಗೋರಿ. ಮೊಬೈಲ್ ಕೈ ತಗೊಂಡು ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650778 ನಂಬರಿಗೆ ನೀವೇನು ಮಾಡ್ಬೋದು, SMS ಮಾಡಬಹುದು ಅಥವಾ ವಾಟ್ಸಪ್ ಮಾಡಿ. ವಾಟ್ಸಪ್ಪಲ್ಲಿ ನಿಮ್ಮ ಹೆಸರು, ತಂದೆ ಹೆಸರು, ಊರು, ನೀವು ಎಷ್ಟನೇ ತರಗತಿ, ಯಾವ ಮಾಧ್ಯಮ ಮತ್ತು ನಿಮ್ಮ ಪ್ರಸ್ತುತ ಮೊಬೈಲ್ ಸಂಖ್ಯೆಯನ್ನು ನಮೂದಿಸಿ ನಮಗೆ ನೀವು ಸೆಂಡ್ ಮಾಡಿದರೆ ಅಥವಾ ಕಳುಹಿಸಿದರೆ ನಾವು ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡ್ಕೊಳ್ತೀವಿ. ಹಾಗೆ ಮಕ್ಕಳೇ, ಈ ಎಕ್ಸಾಮ್ ಬರೆಯುವುದಕ್ಕೆ ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಯಾವುದೇ ರೀತಿಯಾದ ಫೀಸ್ ಇರುವುದಿಲ್ಲ, ಎಲ್ಲವೂ ಫ್ರೀ ಮತ್ತು ಉಚಿತವಾಗಿರುತ್ತೆ. ಸೊ ಹಾಗಾದರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ, ಆದಷ್ಟು ಬೇಗ ಮೊಬೈಲ್ ತಗೋರಿ, ಇಲ್ಲಿ ಕಾಣ್ತಕ್ಕಂಥ ನಂಬರ್ನ ನೋಟ್ ಮಾಡ್ಕೋರಿ, ನಿಮ್ಮ ಡೀಟೇಲ್ಸ್ ಕಳಿಸಿ, ನಾವು ರಿಜಿಸ್ಟರ್ ಮಾಡ್ಕೊತೀವಿ. ನಮ್ಮ ಚಾಲೆಂಜ್ ಅವಾರ್ಡ್ 2025ರಲ್ಲಿ ಏನು ಮಾಡ್ತೀವಿ, ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ದೀವಿ. ಅದರಲ್ಲಿ ನಿಮ್ಮ ನಂಬರ್ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ, ಸೇರಿಸ್ತೀವಿ. ಸೊ ಈ ಪರೀಕ್ಷೆಗೆ ಸಂಬಂಧಪಟ್ಟಂಥ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಾವು ನಿಮಗೆ ಅಪ್ಡೇಟ್ ಕೊಡ್ತಾ ಹೋಗ್ತಿರ್ತೀವಿ, ಹೌದಲ್ಲ? ಎಸ್, ಈ ರೀತಿಯಾಗಿ ನಾವು ಈ ಒಂದು ಚಾಲೆಂಜ್ ಜೀನಿಯಸ್ ಅವಾರ್ಡ್ಗೆ ಈ ಒಂದು ಪರೀಕ್ಷೆಗೆ ನೀವು ಜಾಯ್ನ್ ಆಗಬಹುದು. ಹಾಗಾದರೆ ಅದೇ ಒಂದು ಅವಾರ್ಡ್ ಪರೀಕ್ಷೆಗೆ ಸಂಬಂಧಪಟ್ಟಂತೆ GKಗೆ ಸಂಬಂಧಪಟ್ಟಂತೆ ಯಾವ ರೀತಿಗಳ ಪ್ರಶ್ನೆಗಳನ್ನು ಕೇಳಬಹುದು ಅನ್ನೋದನ್ನು ಕುರಿತು ಇವತ್ತಿನ ಈ ಒಂದು ಕ್ಲಾಸಲ್ಲಿ ನೋಡೋಣ. ಎಸ್, ಹಾಗಾದರೆ ಬನ್ನಿ ಮಕ್ಕಳೇ. ಎಸ್, ಪ್ರಶ್ನೆ ಸಂಖ್ಯೆ 1 ಏನು ಕೇಳಿದಾರ ನೋಡಿ. ಪ್ರಶ್ನೆ ಸಂಖ್ಯೆ 1 ಏನಪ್ಪ ಅಂದರೆ, ಸಾರಿಗೆಗೆ ಬಳಸಲಾದ ಮೊಟ್ಟ ಮೊದಲ ಪ್ರಾಣಿ ಯಾವುದು ಅಂತ ಕೇಳಿದಾರೆ. ಸಾರಿಗೆಗೆ ಅಂದ್ರೆ ಏನು, ಪ್ರಯಾಣ ಮಾಡಲಿಕ್ಕೆ, ಮಾನವ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಹೋಗುವುದಕ್ಕೆ, ಪ್ರಯಾಣ ಮಾಡೋದಕ್ಕೆ ಬಳಸಿದ ಮೊಟ್ಟ ಮೊದಲ ಪ್ರಾಣಿ ಯಾವುದು ಅಂತ ಕೇಳಿದಾರ. ಯಾವುದಪ್ಪ? ನಾಯಿ, ಒಂಟೆ, ಕತ್ತೆ, ಕುದುರೆ. ಇವೆಲ್ಲ ಪ್ರಾಣಿಗಳನ್ನು ಕೂಡ ಮಾನವ ಏನು ಮಾಡ್ತಿದ್ದಾನ, ಪ್ರಯಾಣ ಮಾಡೋದಕ್ಕೆ ಬಳಸ್ತಾ ಇದ್ದಾನ. ಆದರೆ ಮನುಷ್ಯ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಪ್ರಯಾಣ ಮಾಡೋದಕ್ಕೆ ಬಳಸಿದಂಥ ಮೊಟ್ಟ ಮೊದಲ ಪ್ರಾಣಿ ಯಾವುದಪ್ಪ ಅಂದರೆ, ಅದು ಬೇರೆ ಯಾವುದಲ್ಲ ಮಕ್ಕಳೇ. ನೀವು ಅಂದುಕೊಂಡಂಗೆ ಕುದುರೆಯಲ್ಲ, ನಾವು ಅಂದುಕೊಂಡಂಗೆ ಒಂಟೆಯಲ್ಲ, ಮತ್ತು ನೀವು ಅಂದುಕೊಂಡಂಗೆ ಕತ್ತೆನೂ ಅಲ್ಲ. ಹಾಗಾದರೆ ಮಾನವ ಬಳಸಿದ ಮೊಟ್ಟ ಮೊದಲ ಪ್ರಾಣಿ ಪ್ರಯಾಣ ಮಾಡೋದಕ್ಕೆ ಯಾವುದಪ್ಪ ಅಂದರೆ, ಅದು ಆಪ್ಷನ್ 1 ನಾಯಿ ಆಗಿದೆ. ಈ ಪ್ರಾಣಿನ ಏನು ಮಾಡಿದ ಅಂದರೆ, ಮಾನವ ಮೊಟ್ಟ ಮೊದಲ ಬಾರಿಗೆ ತನ್ನ ಪ್ರಯಾಣಕ್ಕೆ ಬಳಕೆ ಮಾಡಿದ. ಸೊ ಆಪ್ಷನ್ 1 ರೈಟ್ ಆನ್ಸರ್. ಈ ರೀತಿಯಾಗಿ ಏನು ಮಾಡಿರ್ತಾರಪ್ಪ ಅಂದರೆ, ಪ್ರಶ್ನೆಗಳನ್ನು ಕೇಳಿರ್ತಾರ. ಸೊ ಪ್ರಶ್ನೆಯನ್ನು ನಿಧಾನಕ್ಕೆ ಓದ್ಕೋಬೇಕು. 4 ಆಯ್ಕೆಗಳನ್ನು ಕೊಟ್ಟಿರ್ತಾರ. ನಿಮಗೆ ಸರಿಯಾದ ಆಯ್ಕೆಯನ್ನು ಆಯ್ಕೆ ಮಾಡಿ ನಿಮಗೆ ಕೊಟ್ಟಿರ್ತಕ್ಕಂಥ OMR ಶೀಟಲ್ಲಿ ನಿಮ್ಮ ಆನ್ಸರನ್ನು ನೀವು ಶೇರ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ ರೈಟ್ ಆನ್ಸರ್ 1. ಸೊ ಹೀಗೆ ಮಕ್ಕಳ ನೀವು ಆನ್ಸರ್ನ ಹುಡುಕ್ತಾ ಹೋಗಬೇಕು, ಹೌದಲ್ಲ? ಎಸ್, ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಏನಿದೆ ಪ್ರಶ್ನೆ ಸಂಖ್ಯೆ 2.
ಏನಿದೆ ಅಂದರೆ ದೂರವಾಣಿಯನ್ನು ಯಾರು ಕಂಡು ಹಿಡಿದ್ರಪ್ಪ? ದೂರವಾಣಿ, ಮೊಬೈಲ್, ಟೆಲಿಫೋನ್ ಯಾರು ಕಂಡುಹಿಡಿದ್ರು ಅನ್ನೋದು ಪ್ರಶ್ನೆ. ಮಕ್ಕಳ GKಗೆ ಸಂಬಂಧಪಟ್ಟಂಥ ಜ್ಞಾನವನ್ನು ಕೂಡ ನಿಮ್ಗೆ ಇರಬೇಕು, ತುಂಬ ಅವಶ್ಯಕ ಕೂಡ. ಈಗಿನ ಪ್ರಸ್ತುತ ಒಂದು ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಪ್ರತಿಯೊಂದು ವಿಷಯವನ್ನು ನಿಮಗೆ ಗೊತ್ತಿರಲೇಬೇಕು, ಯಾವುದು ಗೊತ್ತಿಲ್ಲ ಅಂತಲೂ ಸಹ ಹೇಳೋಕ್ಕಾಗೋದಿಲ್ಲ. ಸೊ ಇಲ್ಲಿ ಪ್ರಶ್ನೆ ಏನು ಕೇಳಿದಾರ, ದೂರವಾಣಿಯನ್ನು ಕಂಡುಹಿಡಿದವರು ಯಾರು? ಗ್ರಹಂ ಬೆಲ್, ರೈಟ್ ಸಹೋದರರು, ಜಾನ್ ಬಯರ್ಡ್ ಮತ್ತು ಮಾರ್ಕೋನಿ. ಮಕ್ಕಳ ಇಲ್ಲಿರ್ತಕ್ಕಂಥ ಮಹನೀಯರು ಏನಪ್ಪ ಅಂದರೆ 4 ಜನ ಇದ್ದಾರಲ್ಲ, 4 ಜನ ಕೂಡ ಒಂದೊಂದು ವಸ್ತುವನ್ನು ಆವಿಷ್ಕಾರ ಮಾಡಿದಾರ, ಕಂಡುಹಿಡಿದಾರ, ಶೋಧಿಸಿದಾರ. ಹಾಗಾದ್ರೆ ಈ ಪ್ರಶ್ನೆಗೆ ದೂರವಾಣಿಯನ್ನು ಕಂಡುಹಿಡಿದಕ್ಕಂಥ ವ್ಯಕ್ತಿಗಳು ಯಾರಪ್ಪ ಅಂದರೆ, ಎಷ್ಟು ಜನರಿಗೆ ಆನ್ಸರ್ ಗೊತ್ತಿದೆ ಮಕ್ಕಳ ಅಂಥವ್ರು ನಮ್ಮ ಈ ವಿಡಿಯೋ ಕೆಳಗಡೆ ಇರ್ತಕ್ಕಂಥ ಕಾಮೆಂಟ್ ಬಾಕ್ಸಲ್ಲಿ ನಿಮ್ಮ ಆನ್ಸರ್ನ ಕಾಮೆಂಟ್ ಮಾಡ್ಬೋದು. ಹಾಗಾದ್ರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ದೂರವಾಣಿಯನ್ನು ಕಂಡುಹಿಡಿತಕ್ಕಂಥ ವ್ಯಕ್ತಿ ಯಾರಪ್ಪ ಅಂದರೆ ಅದು ಗ್ರಹಂ ಬೆಲ್. ಗ್ರಹಂ ಬೆಲ್ ಏನು ಮಾಡ್ತಾನ? ಟೆಲಿಫೋನನ್ನು ಕಂಡುಹಿಡಿತಾನ. ಹಾಗಾದರೆ ರೈಟ್ ಸಹೋದರರು ಏನು ಮಾಡ್ತಾರ? ವಿಮಾನವನ್ನು ಕಂಡುಹಿಡಿತಾರ. ವಿಮಾನವನ್ನು ಕಂಡುಹಿಡಿತಾರ 1902 ಅಥವಾ 5ರಲ್ಲಿ ಏನು ಮಾಡ್ತಾರಪ್ಪ ಅಂದರೆ ವಿಮಾನವನ್ನು ಕಂಡುಹಿಡಿತಾರ. ಜಾನ್ ಬೇರ್ಡ್ ಏನು ಮಾಡ್ತಾನೆ? ದೂರದರ್ಶನವನ್ನು ನಿರೂಪಿಸ್ತಾನ. ದೂರದರ್ಶನ ಹೌದಿಲ್ಲ, ದೂರದರ್ಶನವನ್ನು ಏನು ಮಾಡ್ತಾನ? ಕಂಡುಹಿಡಿತಾನ. ಮಾರ್ಕೋನಿ ಏನು ಮಾಡ್ತಾನ? ರೇಡಿಯೋವನ್ನು ಕಂಡುಹಿಡಿತಾನ. ಹೀಗೆ ಈ 4 ಜನ ಮಹನೀಯರು ಏನು ಮಾಡ್ತಾರಪ್ಪ ಅಂದರೆ ಒಂದೊಂದು ವಸ್ತುವಿನಲ್ಲಿ ಕಂಡುಹಿಡುವುದರಲ್ಲಿ ಮಹಾನ್ ಪರಿಣಿತರಾಗಿರ್ತಾರ. ಮಕ್ಕಳೇ, ಇದೇ ರೀತಿಯಾಗಿ ನೀವು 4ನೇ ತರಗತಿ 5ನೇ ತರಗತಿ ಇರ್ತಕ್ಕಂಥ ಪರಿಸರದಲ್ಲಿ ಇರ್ತಕ್ಕಂಥ ವಿಷಯಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ನೀವು ಯಾವುದೇ ಪ್ರಶ್ನೆನ ಕೇಳಿದ್ರೂ ಸುಲಭವಾಗಿ ಆನ್ಸರ್ ಮಾಡೋದಕ್ಕೆ ಈಸಿ ಆಗುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದು ಕೂಡ ಸತ್ಯನೂ ಕೂಡ ಇದೆ. ಖಂಡಿತವಾಗ್ಲೂ ನೀವು ಆ ಕೆಲಸವನ್ನು ಮಾಡ್ತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾದರೆ ಮಕ್ಕಳೇ, ಮುಂದಿನ ಒಂದು ಪ್ರಶ್ನೆಗೆ ಹೋಗೋಣ. ಏನಿದೆ ಮುಂದಿನ ಪ್ರಶ್ನೆ ನೋಡಿ, ಪ್ರಶ್ನೆನ ಸರಿಯಾಗಿ ಓದ್ಕೊರಿ. ಏನಿದೆ? ಸೂರ್ಯನ ಕಿರಣಗಳು ದೇಹದಲ್ಲಿ ಯಾವ ಜೀವಸತ್ವವನ್ನು ಉತ್ಪಾದಿಸಲು ಸಹಾಯ ಮಾಡುತ್ತದೆ? ಸೂರ್ಯನ ರಶ್ಮಿ ಅಂದರೆ ಬೆಳಗಿನ ಸಮಯದಲ್ಲಿ ಬೀಳ್ತಕ್ಕಂಥ ಸೂರ್ಯನ ಕಿರಣಗಳು ಮಾನವನ ದೇಹದ ಮೇಲೆ ಬಿದ್ದಾಗ ಮಾನವನ ದೇಹದ ಒಳಗಡೆಯಿಂದ ಯಾವ ಜೀವಸತ್ವ ಉತ್ಪಾದನೆಯಾಗುತ್ತೆ ಅನ್ನೋದು ಪ್ರಶ್ನೆ ಕೇಳಿದಾನ. ಅತ್ಯಂತ ಸುಲಭವಾದ ಪ್ರಶ್ನೆ, ಅತ್ಯಂತ ಸುಲಭವಾದ ಉತ್ತರ ಕೂಡ ಹೌದು. ಎಲ್ಲ ಮಕ್ಕಳಿಗೆ ಈ ಒಂದು ಪ್ರಶ್ನೆಗೆ ಆನ್ಸರ್ ಬಾಯ್ಪಾಠ ಆಗಿಬಿಟ್ಟಿರುತ್ತೆ. ಹಾಗಾದರೆ ನೋಡೋಣ. ಆಪ್ಷನ್ ಎ ಜೀವಸತ್ವನ. ಎ ಜೀವಸತ್ವ ತರಕಾರಿ ಇದರಗಳಿಂದ ಸಿಗುತ್ತೆ. ತರಕಾರಿಯಲ್ಲಿ ಸಿಗ್ತಕ್ಕಂಥ ವಿಟಮಿನ್ಗಳಿಂದ ಈ ಒಂದು ಎ ಜೀವಸತ್ವ ಸಿಗುತ್ತೆ. ಹಾಗೆ ವಿಟಮಿನ್ ಬಿ ಅಂದರೆ ನಾರಿನ ಪದಾರ್ಥಗಳಿಂದ ಸಿಗುತ್ತೆ. ಈ ಒಂದು ವಿಟಮಿನ್ ಬಿ ಕೊರತೆಯಿಂದ ಬರ್ತಕ್ಕಂಥ ರೋಗ ಬೆರ್ರಿ ರೋಗ ಆಗಿರುತ್ತೆ. ವಿಟಮಿನ್ ಎ ಕೊರತೆಯಿಂದ ರಾತ್ರಿ ಇರುಳು ಗುರುಡು ಕಾಣುತ್ತೆ. ಇರುಳು ಗುರುಡು ಅಂದರೆ ರಾತ್ರಿ ಕಣ್ಣು ಸರಿಯಾಗಿ ಕಾಣುವುದಿಲ್ಲ. ಸೊ ವಿಟಮಿನ್ ಎ ಕೊರತೆಯಿಂದ, ವಿಟಮಿನ್ ಬಿ ಕೊರತೆಯಿಂದ ಯಾವ ರೋಗ ಬರುತ್ತಾ? ಬೆರ್ರಿ ರೋಗ ಬರುತ್ತಾ? ಬೆರ್ರಿ ರೋಗ. ಸೊ ವಿಟಮಿನ್ ಸಿ ಕೊರತೆಯಿಂದ ಏನು ಬರ್ತಾ? ಸ್ಕರ್ವಿ ರೋಗ ಬರ್ತಾ. ವಿಟಮಿನ್ ಡಿ ಕೊರತೆಯಿಂದ ರಿಕೆಟ್ಸ್ ರೋಗ ಬರ್ತಾ. ಸೊ ವಿಟಮಿನ್ ಡಿ ಕೊರತೆಯಿಂದ ಏನು ಬರ್ತಾ? ರಿಕೆಟ್ಸ್ ರೋಗ. ಇದು ಬೆನ್ನು ಮೂಳೆ ಏನಾಗ್ತಾವ? ವಕ್ರವಾಗಿ ಬೆಳೆಯೋದಕ್ಕೆ ಪ್ರಾರಂಭ ಆಗ್ತಾವ. ಹಾಗಾದ್ರೆ ವಿಟಮಿನ್ ಡಿ ಎಲ್ಲಿ ಸಿಗುತ್ತಪ್ಪ ಅಂದರೆ ಅದು ಸೂರ್ಯನ ಕಿರಣಗಳಿಂದ ಸಿಗ್ತಕ್ಕಂಥ ಒಂದು ಮನುಷ್ಯನ ದೇಹಕ್ಕೆ ಅವಶ್ಯಕವಾಗಿ ಬೇಕಿರತಕ್ಕಂಥ ಒಂದು ಜೀವಸತ್ವ ಆಗಿದೆ. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಡಿ ರೈಟ್ ಆನ್ಸರ್ ಮಕ್ಕಳೇ. ಹೌದಲ್ಲ? ಸೊ ಯಾವ ಜೀವಸತ್ವಗಳಿಂದ ಯಾವ ರೋಗಗಳು ಜೀವಸತ್ವ ಕೊರತೆಯಿಂದ ಬರ್ತಾವೆ ಅನ್ನೋದ್ರ ಬಗ್ಗೆ ನಾವೀಗ ತಿಳ್ಕೊಂಡಿವಿ. ಹಾಗಾದರೆ ಮುಂದಿನ ಪ್ರಶ್ನೆ ಸಂಖ್ಯೆ 4 ಏನಿದೆ? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಯಾವುದು? ಸರಿಯಾಗಿ ನೋಡಬೇಕು. ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಯಾವುದು? ಮೌಸಿನ್ ರಾಮ್, ಆಗುಂಬೆ, ರೋಯ್ಲಿ ಮತ್ತು ಚಿರಾಪುಂಜಿ ಎಲ್ಲಿದೆ? ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗುಂಬಿನ, ರೋಯ್ಲಿನ, ಮೌಸಿಮ್ ರಾಮ್ನ, ಚಿರಾಪುಂಜಿನ. ಮಕ್ಕಳೇ, ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೌಸಿಮ್ ರಾಮ್ನ ಚಿರಾಪುಂಜಿಯಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಾ ಇದೆ. ಮೌಸಿಮ್ ರಾಮ್ನಲ್ಲಿರ್ತಕ್ಕಂಥ ಚಿರಾಪುಂಜಿಯಲ್ಲಿ ಏನಪ್ಪ ಅಂದರೆ ಈ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಒಂದು ಪ್ರದೇಶವನ್ನು ನಾವು ಕಾಣ್ತಾ ಇದ್ದೀವಿ. ಆಗುಂಬೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ. ಅದೇ ರೀತಿ ರೋಯ್ಲಿ ರಾಜಸ್ಥಾನದಲ್ಲಿ ಕಂಡು ಬರ್ತಾ ಭಾರತದಲ್ಲಿ ಅತಿ ಕಡಿಮೆ ಮಳೆ ಬೀಳ್ತಕ್ಕಂಥ ಪ್ರದೇಶ ರಾಜಸ್ಥಾನದ ರೋಯ್ಲಿ ಪ್ರದೇಶದಲ್ಲಿ ನಾವು ಕಾಣ್ತಾ ಇದ್ದೀವಿ.
ಸೊ ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಮೌನ್ಸಿಮ್ ರಾಮ್ನ ಚಿರಾಪುಂಜಿಯಲ್ಲಿ ಅತಿ ಹೆಚ್ಚು ನಾವು ಮಳೆ ಬೀಳುವುದನ್ನು ಕಾಣ್ತಾ ಇದ್ದೀವಿ. ಇದು ಪ್ರಪಂಚದಲ್ಲೇ ಹೆಚ್ಚು ಇದೆ, ಕೂಡ ಭಾರತದಲ್ಲಿ ಕೂಡ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗಿದೆ. ಹಾಗಾದರೆ ಬನ್ನಿ ಮಕ್ಕಳೇ, ಪ್ರಶ್ನೆ ಸಂಖ್ಯೆ 5 ಏನಿದೆ? ಪ್ರಶ್ನೆ ಸಂಖ್ಯೆ 5 ಸರಿಯಾಗಿ ಪ್ರಶ್ನೆನ ಓದ್ಕೋಬೇಕು. ನೀವು ಹೇಗೆ ಬೇಕಾರಾಗೆ ಅವಸರಾಗಿ ನೀವು ಬೇಗ ಈಗ ಮುಗಿಸ್ಬೇಕನ್ನೋ ಕಾರಣದಿಂದ ನೀವು ಎಕ್ಸಾಮ್ಗೆ ನೀವು ತಯಾರಾಗುವ ಸಂದರ್ಭದಲ್ಲಿ ಅಥವಾ ಆನ್ಸರ್ ಮಾಡುವ ಸಂದರ್ಭದಲ್ಲಿ ನೀವು ನೋಡಿದ್ರೆ ಆನ್ಸರ್ ಕ್ವಶನ್ ನೋಡಿದ್ರೆ ತಪ್ಪು ಇರ್ತಕ್ಕಂಥ ಉತ್ತರವನ್ನು ಹಾಕುವ ಸಂಭವ ಬಹಳಷ್ಟಿರುತ್ತೆ. ಏನಿದೆ? ಕರ್ನಾಟಕದ ಗಾಂಧಿ ಎಂದು ಯಾರನ್ನು ಕರಿತೀವಿ? ಕಡಿದಾಳ್ ಮಂಜಪ್ಪ, ಹರ್ಡಿಕರ್ ಮಂಜಪ್ಪ, ರಾಯಚೂರು ಮಂಜಪ್ಪ ಅಥವಾ ಹುಲಿಯೂರು ಮಂಜಪ್ಪ? ಅಂದರೆ ಕರ್ನಾಟಕದ ಗಾಂಧಿ, ಭಾರತದ ಗಾಂಧಿ ರಾಷ್ಟ್ರಪಿತ ಮಹಾತ್ಮ ಗಾಂಧಿ, ಹೌದಿಲ್ಲ? ಎಸ್. ಹಾಗಾದ್ರೆ ಅಮೆರಿಕದ ಗಾಂಧಿ ಮಾರ್ಟಿನ್ ಲೂಥರ್ ಕಿಂಗ್, ದಕ್ಷಿಣ ಆಫ್ರಿಕಾದ ಗಾಂಧಿ ನೆಲ್ಸನ್ ಮಂಡೇಲಾ, ಭಾರತದ ಗಾಂಧಿ ಯಾರಪ್ಪ ಅಂದರೆ ಮಹಾತ್ಮ ಗಾಂಧಿ. ಅದೇ ಥರ ಕರ್ನಾಟಕದ ಗಾಂಧಿ ಯಾರಪ್ಪ ಅಂದರೆ ಹರ್ಡಿಕರ್ ಮಂಜಪ್ಪ. ಸರಿ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಸೊ ಯಾವ ರೀತಿಗಾದ್ರೂ ನಿಮಗೆ ಪ್ರಶ್ನೆ ಕೇಳ್ಬೋದು, ಹೌದಲ್ಲ? ಸೊ ಈ ರೀತಿಯಾಗಿ ನಾವೇನು ಮಾಡೋದು, ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ನೋಡಬೇಕಾಗುತ್ತೆ. ನೀವು 4ನೇ ತರಗತಿ 5ನೇ ತರಗತಿಯ ಪರಿಸರ ಬುಕ್ಕವನ್ನು ನೀವು ಚೆನ್ನಾಗಿ ಓದಿದರೆ ನೀವು ಮುರಾರ್ಜಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆಯೋದಕ್ಕೆ ಸಾಧ್ಯ. ಅಷ್ಟೇ ಅಲ್ಲದೆ ಆದರ್ಶ ಸ್ಕೂಲಲ್ಲಿ ಬರ್ತಕ್ಕಂಥ ಈ ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ, ಅಷ್ಟೇ ಅಲ್ಲ GK ಅಥವಾ ಜನರಲ್ ನಾಲೆಡ್ಜ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಕೂಡ ಅತಿ ಹೆಚ್ಚು ಅಂಕಗಳನ್ನು ತೆಗೆದುಕೊಳ್ಳಲು ಸಾಧ್ಯ ಆಗುತ್ತೆ. ಓಕೆ, ಎಸ್. ಹಾಗಾದರೆ ಮುಂದಿನ ಪ್ರಶ್ನೆ ನೋಡಿ ಮಕ್ಕಳು. ಮುಂದಿನ ಪ್ರಶ್ನೆಗೆ ಹೋಗುವುದಕ್ಕಿಂತ ಪೂರ್ವದಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡದೂರು ಈ ನಮ್ಮ ಸಂಸ್ಥೆ ಮಸ್ಕಿ ತಾಲೂಕಿನಲ್ಲಿ ಬರ್ತಕ್ಕಂಥ ಗುಡದೂರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ಪ್ರಸ್ತುತ ಇದು 3ನೇ ವರ್ಷದಲ್ಲಿ ಯಶಸ್ವಿಯಾಗಿ ರನ್ನಿಂಗ್ ಆಗ್ತಾ ಇದೆ. ಹಾಗಾದರೆ ಮಕ್ಕಳೇ, ಈ ನಮ್ಮ ಸಂಸ್ಥೆ ಪ್ರತಿ ವರ್ಷನೂ ಕೂಡ ಚಾಲೆಂಜ್ ಅವಾರ್ಡ್ ಅಂತಕ್ಕಂಥ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಏರ್ಪಡಿಸ್ತಾ ಇದೆ. ಈ ಪರೀಕ್ಷೆಯ ವಿಶೇಷತೆಗಳೇನಪ್ಪ ಅಂದರೆ, ಈ ಪರೀಕ್ಷೆಯಲ್ಲಿ ನೋಡಿ, ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನ ಗೆಲ್ಲಿ ಅನ್ನುವ ಒಂದು ಧ್ಯೇಯ ವಾಕ್ಯದೊಂದಿಗೆ ಇಲ್ಲಿ ಪ್ರಶಸ್ತಿಗಳನ್ನು ಕೂಡ ಏನು ಮಾಡಿದಾರ, ಬಹುಮಾನವನ್ನು ಕೂಡ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಿದಂಥ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಬಹುಮಾನವನ್ನು ವಿತರಣೆ ಮಾಡಲಾಗುತ್ತದೆ. ಹಾಗಾದರೆ ಪ್ರಥಮ ಬಂದಂಥ ಮೊದಲನೇ ಬಹುಮಾನ ಎಷ್ಟಿದಪ್ಪ ಅಂದರೆ 5,001 ರೂಪಾಯಿ ಮೊದಲನೇ ಬಹುಮಾನ ಇದೆ. ಎರಡನೇ ಬಹುಮಾನ 2,501 ಬಹುಮಾನ, ಮೂರನೇ ಬಹುಮಾನ 2,100, ನಾಲ್ಕನೇ ಬಹುಮಾನ 1,501, ಐದನೇ ಬಹುಮಾನ 1,100 ಬಹುಮಾನವನ್ನು ನಾವು ವಿತರಣೆ ಮಾಡ್ತಾ ಇದ್ದೀವಿ. ಅಲ್ಲೇ ನಗದು ಬಹುಮಾನವನ್ನು ನಾವು ಕೊಟ್ಟು ಸನ್ಮಾನವನ್ನು ಮಾಡ್ತೀವಿ. ಅಂದರೆ ಈ ಪರೀಕ್ಷೆಯಲ್ಲಿ ಭಾಗವಹಿಸಬೇಕಾದ್ರೆ ಕೆಲವೊಂದಿಷ್ಟು ನಿಯಮಗಳನ್ನು ನೀವು ಪಾಲನೆ ಮಾಡಬೇಕಾಗತ್ತೆ. ಸೂಚನೆಗಳು ಏನಪ್ಪ ಅಂದರೆ, ಪರೀಕ್ಷೆ ಬರೆಯುವ ವಿದ್ಯಾರ್ಥಿಗಳು ಕಡ್ಡಾಯವಾಗಿ 2024-25ನೇ ಸಾಲಿನಲ್ಲಿ 4ನೇ ತರಗತಿಯನ್ನು ಓದುತ್ತಿರಬೇಕು. ಸೂಚನೆಯನ್ನು ಫಾಲೋ ಮಾಡಬೇಕು. ಈ ಸೂಚನೆ ಹೊಂದಿರಬೇಕು ಆ ವಿದ್ಯಾರ್ಥಿ, ಅಂದರೆ ಈ ಒಂದು ಅರ್ಹತೆಯನ್ನು ಹೊಂದಿರಬೇಕು. 2024-25ನೇ ಸಾಲಿನಲ್ಲಿ 4ನೇ ತರಗತಿಯಲ್ಲಿ ಓದ್ತಾ ಇರಬೇಕು ಆ ವಿದ್ಯಾರ್ಥಿ. ಅಷ್ಟೇ ಅಲ್ಲದೆ ನೋಡಿ, ಇನ್ನು ನಾವು ಈ ಪರೀಕ್ಷೆಗೆ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಲು ಅಥವಾ ರಿಜಿಸ್ಟರ್ ಮಾಡಿಕೊಳ್ಳಲು ಈ ಪರೀಕ್ಷೆಗೆ ಯಾವುದೇ ರೀತಿಯಾದ ಶುಲ್ಕ ಇರೋದಿಲ್ಲ, ಸಂಪೂರ್ಣ ಉಚಿತವಾಗಿರುತ್ತದೆ. ರಾಜ್ಯಾದ್ಯಂತ ಭಾರತದ ಯಾವುದೇ ರಾಜ್ಯದಲ್ಲಿರ್ತಕ್ಕಂಥ ವಿದ್ಯಾರ್ಥಿ, ಪ್ರಸ್ತುತ 4ನೇ ತರಗತಿ ಓದ್ತಕ್ಕಂಥ ವಿದ್ಯಾರ್ಥಿ ಈ ಪರೀಕ್ಷೆ ಬರಿಬೇಕಾದರೆ, ರಿಜಿಸ್ಟರ್ ಮಾಡ್ಕೋಬೇಕಾದ್ರೆ ಸಂಪೂರ್ಣ ಶುಲ್ಕ ಉಚಿತವಾಗಿರುತ್ತದೆ. ಮತ್ತೆ ನೋಡ್ರಿ, ಪರೀಕ್ಷೆ ಬರೆಯಲು ಬರುವಂತಹ ವಿದ್ಯಾರ್ಥಿಗಳು ಕಡ್ಡಾಯವಾಗಿ 4ನೇ ತರಗತಿ ಓದುತ್ತಿರುವ ಬಗ್ಗೆ ದೃಢೀಕರಣ ಪತ್ರ ಅಥವಾ ಒಂದು ಐಡೆಂಟಿ ಕಾರ್ಡ್, ಯಾವುದಾದ್ರೂ ಒಂದು ID ಕಾರ್ಡ್ ನೀವು ತಗೊಂಡ್ಬರ್ಬೇಕಾಗುತ್ತೆ. ಒಂದು ಶಾಲಾ ದೃಢೀಕರಣ ಆಗಿರ್ಬೋದು ಅಥವಾ ನಿಮ್ದು ಯಾವುದಾದ್ರೂ ಒಂದು ID ಕಾರ್ಡ್ ತಗೊಂಡು ಬರಬೇಕಾಗುತ್ತೆ ಪರೀಕ್ಷೆ ಬರುವಾಗ. ಅಷ್ಟೇ ಅಲ್ಲ, ಈ ಒಂದು ಚಾಲೆಂಜ್ ಅವಾರ್ಡ್ಗೆ ಸಂಬಂಧಪಟ್ಟಂತೆ ಈ ಸಂಸ್ಥೆಯ ತೀರ್ಮಾನವೇ ಅಂತಿಮ ತೀರ್ಮಾನವಾಗಿರುತ್ತೆ. ಇಲ್ಲಿ ಯಾರೂ ಕೂಡ ಹಸ್ತಕ್ಷೇಪ ಮಾಡುವ ಹಾಗಿಲ್ಲ, ಇದು ಸಂಸ್ಥೆಯ ತೀರ್ಮಾನವೇ ಅಂತಿಮ ತೀರ್ಮಾನ ಆಗಿರುತ್ತದೆ. ಹಾಗಾದರೆ ಮಕ್ಕಳೇ, ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಸೊ ಹಾಗಾದ್ರೆ ನೀವು ಮಾಡಬೇಕಾದ ಇಷ್ಟೇ ಕೆಲಸ ಏನಪ್ಪ ಅಂದರೆ, ಇಲ್ಲಿ ಕಾಣ್ತಕ್ಕಂಥ ನೋಡ್ರಿ, ಹೆಸರನ್ನು ನೋಂದಾಯಿಸಲು ನೀವೇನು ಮಾಡಬೇಕು, ಮೊದಲು ವಿದ್ಯಾರ್ಥಿ ಹೆಸರು ಬರಿಬೇಕು, ತಂದೆ ಹೆಸರು ಬರಿಬೇಕು, ಪ್ರಸ್ತುತ ಯಾವ ತರಗತಿ ಓದ್ತಾ ಇದ್ದೀರಿ,
ಶಾಲೆಯ ಹೆಸರು, ವಿಳಾಸ, ಪ್ರಸ್ತುತ ಹುಡುಗ ಅಂದರೆ ವಿದ್ಯಾರ್ಥಿ ಓದ್ತಕ್ಕಂಥ ಒಂದು ವಿಳಾಸ ಇರ್ತಕ್ಕಂಥ ವಿಳಾಸ, ಪ್ರಸ್ತುತ ಮೊಬೈಲ್ ನಂಬರನ್ನು ಟೈಪ್ ಮಾಡಿ ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ನಂಬರಿಗೆ ಏನು ಮಾಡಿ ಟೈಪ್ ಮಾಡಿ ಕಳಿಸಬೇಕು. ಕಡ್ಡಾಯವಾಗಿ ಪರೀಕ್ಷಾ ನೋಂದಣಿ ಕಡ್ಡಾಯವಾಗಿರುತ್ತದೆ. ಯಾವ ವಿದ್ಯಾರ್ಥಿ ಪರೀಕ್ಷೆ ನೋಂದಣಿ ಮಾಡಿಕೊಳ್ಳದೆ ಅವತ್ತೇ ಬಂದು ಜಾಯಿನ್ ಆಗ್ತಾರೆ ಅಂದರೆ ಅಂಥ ವಿದ್ಯಾರ್ಥಿಗಳಿಗೆ ಅವಕಾಶ ಇರುವುದಿಲ್ಲ. ಸೊ ಕಡ್ಡಾಯವಾಗಿ ಏನು ಮಾಡಬೇಕು, ಈ ನಂಬರಿಗೆ ನೀವು ನೋಟ್ ಮಾಡಿಕೊಂಡು ನಿಮ್ಮ ಹೆಸರು, ತಂದೆಯ ಹೆಸರು, ತರಗತಿ, ವಿಳಾಸ ಮತ್ತು ಪ್ರಸ್ತುತ ಮೊಬೈಲ್ ನಂಬರನ್ನು ನೀವು ನಮಗೆ ಈ ನಂಬರಿಗೆ ಸೆಂಡ್ ಮಾಡಿದರೆ ನಾವು ನಿಮ್ಮ ಹೆಸರನ್ನು ನೋಂದಾಯಿಸಿಕೊಂಡು ಪರೀಕ್ಷೆಗೆ ನಿಮಗೆ ಕೊಡಲು ಒಂದು ಅರ್ಹತೆನ ಕೊಡ್ತೀವಿ. ಖಂಡಿತವಲ್ಲ ಮಕ್ಕಳೇ. ಸೊ ಹಾಗಾಗಿ ಇನ್ನೊಂದು ವಿಶೇಷವಾದ ಸೂಚನೆ, ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಮಾನ ಅಂಕಗಳನ್ನು ತೆಗೆದುಕೊಂಡರೆ, ಈಗ ಉದಾಹರಣೆ ಪ್ರಥಮ ಬಹುಮಾನ 5,000 ಬಂತಪ್ಪ, ಈ 5,000 ಬಹುಮಾನ ಪ್ರಥಮ ಸ್ಥಾನ ಪಡೆದಂಥ ವಿದ್ಯಾರ್ಥಿ 49 ಅಂಕ ಪಡೆದಾನ, ಅದು 49 ಅಂಕಗಳನ್ನು ಇಬ್ಬರು ವಿದ್ಯಾರ್ಥಿಗಳು ಪಡೆದರೆ ಆ 5,000 ರೂಪಾಯಿಯನ್ನು ಇಬ್ಬರಿಗೆ ಸಮಾನವಾಗಿ ಹಂಚಿಬಿಡ್ತೀವಿ. ಅಂದರೆ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಸಮಾನ ಅಂಕ ಪಡೆದಲ್ಲಿ ಆ ಬಹುಮಾನಗಳನ್ನು ಸಮಾನ ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಹಂಚಲಾಗುವುದು. ಈ ಒಂದು ವಿಷಯವನ್ನು ನೀವು ಗಮನದಲ್ಲಿ ಇಟ್ಕೋಬೇಕು. ಅಷ್ಟೇ ಅಲ್ಲ ಮಕ್ಕಳೇ, ನೋಡ್ರಿ, ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆದ ಪ್ರತಿಭಾನ್ವಿತ, ಹೆಚ್ಚು ಅಂಕ ಪಡೆದ ಅಂದರೆ 45ಕ್ಕಿಂತ ಹೆಚ್ಚು ಅಂದರೆ 48, 47, 49 ಈ ಥರ ಪ್ರತಿಭಾನ್ವಿತ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ 20 ಮಕ್ಕಳಿಗೆ ಉಚಿತ ಶಿಕ್ಷಣವನ್ನು ನೀಡ್ತಾ ಇದ್ದೇವೆ. ಅಂದರೆ ಅಡ್ಮಿಷನ್ ಫ್ರೀ ಇರುತ್ತೆ, ಆದರೆ ಊಟ ಮತ್ತು ವಸತಿಯ ವೆಚ್ಚವನ್ನು ಮಾತ್ರ ಭರಿಸಬೇಕಾಗುತ್ತದೆ. ಉಚಿತ ಅಡ್ಮಿಷನ್ ಇರುತ್ತೆ, ಯಾವುದೇ ರೀತಿಯಾದ ಶುಲ್ಕವನ್ನು ತೆಗೆದುಕೊಳ್ಳುವುದಿಲ್ಲ. ಪಾಠ ಮಾಡುವುದಕ್ಕೆ, ಬೋಧನೆ ಮಾಡುವುದಕ್ಕೆ ಬೋಧನಾ ಶುಲ್ಕ ಇರೋದಿಲ್ಲ, ಆದರೆ ಊಟ ಮತ್ತು ವಸತಿ ವೆಚ್ಚವನ್ನು ಮಾತ್ರ ಭರಿಸಬೇಕಾಗುತ್ತದೆ. ಹಾಗಾಗಿ ಮಕ್ಕಳೇ ನಿಮ್ಮಲ್ಲಿ ಬುದ್ಧಿವಂತಿಕೆ ಇದೆಯೇ? ಅದಕ್ಕೆ ಸರಿಯಾದ ಸನ್ಮಾನ ಮತ್ತು ಯೋಗ್ಯತೆಯನ್ನು ನಾವು ಕೊಡ್ತಾ ಇದ್ದೀವಿ. ಮುಕ್ತ ಅವಕಾಶವಿದೆ, ಬನ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ ಅನ್ನೋ ಒಂದು ತಲೆ ಬರಹದ ಮೂಲಕ ನಾವು ನಿಮ್ಮ ಮುಂದಗಡೆಗೆ ಬಂದಿದ್ದೀವಿ. ಸೊ ಬಡತನದಲ್ಲಿರ್ತಕ್ಕಂಥ ಮಕ್ಕಳು ಈ ಒಂದು ಅವಕಾಶವನ್ನು ಸಂಪೂರ್ಣವಾಗಿ ಸದುಪಯೋಗ ಪಡಿಸ್ಕೊಳ್ಳಿ. ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ? ಇಲ್ಲಿ ಕಾಣ್ತಕ್ಕಂಥ ನಂಬರ್ 8217650718 ನಂಬರ್ ನೀವು ನೋಟ್ ಮಾಡ್ಕೊರಿ. ಈ ನಂಬರಿಗೆ ನೀವು ಮೆಸೇಜನ್ನು ಮಾಡೋದ್ರ ಮುಖಾಂತರ ನಿಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ, ಪರೀಕ್ಷೆಯಲ್ಲಿ ಭಾಗವಹಿಸಿ ಬಹುಮಾನವನ್ನು ಗೆಲ್ಲಿ. ಸಂಪೂರ್ಣ ಉಚಿತ ಕಡ್ಡಾಯ ನೋಂದಣಿ ಉಚಿತವಾಗಿರ್ತದೆ ಮತ್ತು ಕಡ್ಡಾಯವಾಗಿರುತ್ತದೆ ಅಂತ ಹೇಳುತ್ತಾ ಬನ್ನಿ. ನೀವು ಖಂಡಿತವಾಗಲೂ ಈ ಒಂದು ಎಕ್ಸಾಮ್ಗೆ ರೆಡಿ ಆಗ್ತಾ ಇದ್ದೀರಿ ಮತ್ತು ನೋಂದಣಿ ಮಾಡ್ಕೊತೀರಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಹಾಗಾದರೆ ಮುಂದಿನ ಪ್ರಶ್ನೆ ನೋಡೋಣ. ಹಾಗಾದರೆ ಎಸ್ ಬನ್ನಿ. ಹಾಗಾದರೆ ಪ್ರಶ್ನೆ ಸಂಖ್ಯೆ ಏನಿದೆ? ಓಕೆ, ನೋಡ್ರಿ, ಭಾರತದ ಈಗಿನ ಪ್ರಧಾನಮಂತ್ರಿ ಯಾರು? ನೋಡಿ, ಜನರಲ್ ನಾಲೆಡ್ಜ್, ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಪ್ರಶ್ನೆ ಏನಪ್ಪ ಅಂದರೆ ಭಾರತದ ಈಗಿನ ಪ್ರಧಾನಮಂತ್ರಿ ಯಾರು? ಮನಮೋಹನ್ ಸಿಂಗ್. ಮಾಜಿ ಪ್ರಧಾನಮಂತ್ರಿಗಳಿವರು. ಮಾಜಿ ಪ್ರಧಾನಮಂತ್ರಿಗಳು ಯಾರು? ಡಾಕ್ಟರ್ ಮನಮೋಹನ್ ಸಿಂಗ್. ಇಂದಿರಾ ಗಾಂಧಿ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ. ಸೋನಿಯಾ ಗಾಂಧಿ ಇವರ ಪ್ರಧಾನಮಂತ್ರಿ ಆಗೇ ಇಲ್ಲ ಇನ್ನುವರೆಗೂ. ಸೊ ಹಾಗಾದರೆ ಭಾರತದ ಇವಾಗಿನ ಪ್ರಧಾನಮಂತ್ರಿ ಯಾರು? ನರೇಂದ್ರ ಮೋದಿ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ರೈಟ್ ಆನ್ಸರ್. ಪ್ರಸ್ತುತ ಭಾರತದ ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಭಾರತ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ ಹೇಳ್ತಾ ಎಸ್ ಮುಂದಿನ ಪ್ರಶ್ನೆಗೆ ಹೋಗೋಣ ಮಕ್ಕಳು. ಏನಿದೆ ಪ್ರಶ್ನೆ ಸಂಖ್ಯೆ 7. ಎಸ್ ಏನಿದೆ ಪ್ರಶ್ನೆ ಸಂಖ್ಯೆ 7? ನೋಡ್ರಿ, ದಕ್ಷಿಣ ಭಾರತ ಚಿರಾಪುಂಜಿ ಎಂದು ಪ್ರಸಿದ್ಧವಾದ ಸ್ಥಳ ಯಾವುದು? ಅಂದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳುವ ಪ್ರದೇಶ ಅಥವಾ ದಕ್ಷಿಣ ಭಾರತದ ಚಿರಾಪುಂಜಿ ಯಾವುದು ಅಂತ ಕರಿತಾ ಇದ್ದೀವಿ. ದಕ್ಷಿಣ ಭಾರತದ ಚಿರಾಪುಂಜಿ ಆಗುಂಬೆ, ಮಂಗಳೂರು, ಕೊಡಗು ಮತ್ತು ಶಿವಮೊಗ್ಗ. ಅಂದರೆ ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ ಆಗುಂಬೆ. ಕರ್ನಾಟಕದ ಶಿವಮೊಗ್ಗ ಡಿಸ್ಟಿಕಲ್ಲಿ ಬರ್ತಕ್ಕಂಥ, ಶಿವಮೊಗ್ಗ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಆಗುಂಬೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಪ್ರದೇಶ. ಹಾಗಾಗಿ ದಕ್ಷಿಣ ಭಾರತದ ಚಿರಾಪುಂಜಿ ಅಂತ ಕರಿತಾ ಇದ್ದೀವಿ. ಸರಿಯಾದ ಉತ್ತರ ಆಪ್ಷನ್ 1. ಹೌದಲ್ಲ? ಸೊ ಕರ್ನಾಟಕದ ಕಾಶ್ಮೀರ ಕೊಡಗು,
ಕರ್ನಾಟಕದ ಹೆಬ್ಬಾಗಿಲು ಮಂಗಳೂರು ಬಂದರು. ಕರ್ನಾಟಕದ ಅತಿ ಹೆಚ್ಚು ಮಳೆ ಬೀಳ್ತಕ್ಕಂಥ ಆಗುಂಬೆ ಶಿವಮೊಗ್ಗ ಜಿಲ್ಲೆಯಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳ್ತಾ ಮುಂದಿನ ಪ್ರಶ್ನೆ ನೋಡ್ರಿ. 4 ತಂತಿ ಇದು ಯಾರ ಕೃತಿಯಾಗಿದೆ? ಕುವೆಂಪು, ದ ರಾ ಬೇಂದ್ರೆ, ವಿ.ಕೃ. ಗೋಕಾಕ್, ಗಿರೀಶ್ ಕಾರ್ನಾಡ್. ನೋಡಿ ಇವೆಲ್ಲರೂ ಜ್ಞಾನಪೀಠ ಪ್ರಶಸ್ತಿ ವಿಜೇತಂತ ಕವಿಗಳು. ಕರ್ನಾಟಕಕ್ಕೆ ಬಂದಂಥ 8 ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ತಂದು ಕೊಟ್ಟಂಥ 4 ಮಹಾಜನ ಕವಿಗಳು ಇಲ್ಲಿದ್ದಾರ. ಕುವೆಂಪು, ದ ರಾ ಬೇಂದ್ರೆ, ವಿ.ಕೃ. ಗೋಕಾಕ್ ಮತ್ತು ಗಿರೀಶ್ ಕಾರ್ನಾಡ್. ಸಾಗರ ಕುವೆಂಪು ಮೊಟ್ಟ ಮೊದಲ ಬಾರಿಗೆ ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ತಂದು ಕೊಡ್ತಾರ ಶ್ರೀ ರಾಮಾಯಣ ದರ್ಶನಂ ಎನ್ನುವ ಕೃತಿಗೆ. ದ ರಾ ಬೇಂದ್ರೆ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಇವರು 4 ತಂತಿ ಎಂಬ ಕವನ ಸಂಕಲನಕ್ಕೆ ಈ ಒಂದು ಜ್ಞಾನಪೀಠ ಅವಾರ್ಡ್ ತಂದು ಕೊಡ್ತಾರ. ಸೊ ಹಾಗಾದರೆ ದ ರಾ ಬೇಂದ್ರೆ ಅವರ ಬರೆದ ಕೃತಿ ಯಾವುದಪ್ಪ ಅಂದರೆ 4 ತಂತಿ. ಸೊ ಇದು ಕೂಡ ಏನಪ್ಪ ಅಂದರೆ ಧಾರಾವಾಹಿ ರೂಪದಲ್ಲಿ ಈಗಾಗಲೇ ಟಿ ವಿಯಲ್ಲಿ ಪ್ರಸಾರ ಆಗಿದೆ. ಸೊ ಅಂತ ಇದು ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಅಂತ ಹೇಳ್ತಾ ಎಸ್ ಮುಂದಿನ ಪ್ರಶ್ನೆ ಸಂಖ್ಯೆ 9 ಏನಿದೆ? ಇವುಗಳಲ್ಲಿ ಯಾವುದನ್ನು ಮನೆ ಕಟ್ಟಲು ಬಳಸುವುದಿಲ್ಲ? ಯಾವುದು ಮನೆ ಕಟ್ಟಲು ಬಳಸುವುದಿಲ್ಲ? ಮನೆ ಕಟ್ಟಕ್ಕೆ ಏನು ಬೇಕು? ಇಟ್ಟಿಗೆ ಬೇಕು, ಮರಳು ಬೇಕು, ಸಿಮೆಂಟ್ ಬೇಕು, ಕಟ್ಟಿಗೆನೂ ಬೇಕಾಗುತ್ತೆ. ಆದರೆ ಇಲ್ಲಿ 4 ಕೊಟ್ಟಂಥ ಆಯ್ಕೆಗಳಲ್ಲಿ ಯಾವುದನ್ನು ಮನೆ ಕಟ್ಟಲು ಬಳಸುವುದಿಲ್ಲ ಅಂದರೆ ಇದ್ದಿಲನ್ನು ಮನೆ ಕಟ್ಟಲು ಬಳಸುವುದಿಲ್ಲ. ಆಯ್ಕೆ ನಂಬರ್ 2 ಸರಿಯಾಗಿ ಉತ್ತರ ಆಗಿರುತ್ತೆ. ಓಕೆ ಎಸ್ ಮುಂದಿನ ಪ್ರಶ್ನೆ ನೋಡೋಣ. ಪ್ರಶ್ನೆ ಸಂಖ್ಯೆ 10 ಏನಿದೆ? ಕರ್ನಾಟಕದ ಹೆಬ್ಬಾಗಿಲು ಎಂದು ಯಾವುದಕ್ಕೆ ಕರೆಯುತ್ತಾರೆ? ನವಮಂಗಳೂರು, ಚಿಕ್ಕಬಳ್ಳಾಪುರ, ದಾವಣಗೆರೆ ಮತ್ತು ರಾಮನಗರ. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದರೂ ಕರ್ನಾಟಕದ ಹೆಬ್ಬಾಗಿಲು ಆಗಿರುತ್ತೆ. ಸೊ ಹಾಗಾದರೆ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್. ಕರ್ನಾಟಕದ ಹೆಬ್ಬಾಗಿಲು ನವಮಂಗಳೂರು ಬಂದರು. ಹಾಗಾದರೆ ಚಿಕ್ಕಬಳ್ಳಾಪುರದಲ್ಲಿ ನಂದಿ ಬೆಟ್ಟ, ನಂದಿಗಿರಿಧಾಮನವನ್ನು ನೋಡ್ತಾ ಇದ್ದೀವಿ. ಸೊ ಇದು ಸರಿಯಾಗುವುದಿಲ್ಲ ಆನ್ಸರ್. ದಾವಣಗೆರೆ ಬೆಣ್ಣೆ ನಗರ ಅಂತ ಕರಿತಿದ್ದೀವಿ, ಇದು ಆಗುವುದಿಲ್ಲ. ರಾಮನಗರ ರೇಷ್ಮೆ ನಾಡು ಅಂತ ಕರಿತಿದ್ದೀವಿ, ಇದನ್ನು ಆಗುವುದಿಲ್ಲ. ಸೊ ಹಾಗಾದರೆ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 1 ರೈಟ್ ಆನ್ಸರ್ ಅಂತ ಹೇಳ್ತಾ ಎಸ್ ಮುಂದಿನ ಪ್ರಶ್ನೆ ನೋಡೋಕ್ಕಿಂತ ಪೂರ್ವದಲ್ಲಿ ಎಸ್ ಮಕ್ಕಳೇ, ನಮ್ಮ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಗುಡ್ದೂರು ವತಿಯಿಂದ ನಡೀತಕ್ಕಂಥ ರಾಜ್ಯ ಮಟ್ಟದ ಚಾಲೆಂಜ್ ಅವಾರ್ಡ್ ಅಂತ 2025 ಈ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ಭಾಗವಹಿಸಬೇಕೇ? ಹಾಗಾದರೆ ಇನ್ಯಾಕೆ ತಡ ಮಾಡ್ತಾ ಇದ್ದೀರಾ ಮಕ್ಕಳೇ? ನೋಡಿರಿ, ಇಲ್ಲಿ ಕಾಣ್ತಕ್ಕಂಥ ನಂಬರನ್ನು ನೋಟ್ ಮಾಡ್ಕೊರಿ. 8217650718 ಈ ನಂಬರ್ ನೋಟ್ ಮಾಡ್ಕೊರಿ. ನಿಮ್ಮ ಮಾಹಿತಿ ಸಂಪೂರ್ಣ ವಿಳಾಸವನ್ನು ಬರೆದು ಈ ನಂಬರಿಗೆ SMS ಮಾಡಿ ಅಥವಾ ವಾಟ್ಸಪ್ ಮಾಡಿ ಅಂತ ಹೇಳ್ತಾ ಕಡ್ಡಾಯವಾಗಿ ನೋಂದಣಿ ಮಾಡುವುದರಿಗೆ ಮಾತ್ರ ಈ ಒಂದು ಚಾಲೆಂಜ್ ಅವಾರ್ಡ್ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೆಯಲು ಸಾಧ್ಯ. ಅಷ್ಟೇ ಅಲ್ಲ ಮಕ್ಕಳೇ, ನಮ್ಮ ಸಿಂಧನೂರಿನ ಅಧಿಕೃತ ಶಾಖೆ ಆಗಿರ್ತಕ್ಕಂಥ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಈ ಒಂದು ಕೋಚಿಂಗ್ ಸೆಂಟರ್ ಬಗ್ಗೆ ಅಥವಾ ನಮ್ಮ ಕೋಚಿಂಗ್ ಸೆಂಟರ್ ಬಗ್ಗೆ ನೀವು ಇನ್ನೂ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೋಬೇಕಾದ್ರೆ ಯೂಟ್ಯೂಬಲ್ಲಿ ಹೋಗಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರು ಅಂತ ಟೈಪ್ ಮಾಡಿ. ಅಲ್ಲಿ ನೀವು ಯೂಟ್ಯೂಬಲ್ಲಿ ಹಲವಾರು ವಿಡಿಯೋಗಳು ನಮ್ಮ ಚಾನಲಿಂದ ಪ್ರಸಾರ ಆಗ್ತಾವ. ಅಷ್ಟೇ ಅಲ್ಲ, ಅಲ್ಲಿರ್ತಕ್ಕಂಥ ಒಂದು ಬಟನನ್ನು ಒತ್ತುವುದರ ಮೂಲಕ ಸಬ್ಸ್ಕ್ರೈಬರ್ ಆಗೋದ್ರ ಮುಖಾಂತರ ನಮ್ಮ ಒಂದು ವಿಡಿಯೋಗಳು ಮೊದಲ ನೋಟಿಫಿಕೇಶನ್ ರೂಪದಲ್ಲಿ ನಿಮಗೆ ಬರ್ತಾವ. ಉಚಿತವಾಗಿ ಈ ವಿಡಿಯೋಗಳನ್ನು ಸಹ ನೀವು ನೋಡಬಹುದು. ಸೊ ಹಾಗಾದರೆ ಮಕ್ಕಳೇ, ನೀವು ಖಂಡಿತವಾಗ್ಲೂ ಈ ಒಂದು ಚಾಲೆಂಜ್ ಅವಾರ್ಡ್ ಪರೀಕ್ಷೆಯಲ್ಲಿ ನೀವು ಭಾಗವಹಿಸಿದ್ರಿ, ಅತಿ ಹೆಚ್ಚು ಅಂಕವನ್ನು ಪಡೆದುಕೊಳ್ತೀರಿ ಅಂತ ಭಾವಿಸ್ತಾ ಇಲ್ಲಿಗೆ ಈ ನನ್ನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ ಮಕ್ಕಳೇ. ಮುಂದಿನ ತರಗತಿಯಲ್ಲಿ ಮತ್ತೆ ವಿಷಯಗಳನ್ನು ಇನ್ನೊಂದಿಷ್ಟು ಪ್ರಶ್ನೆಗಳನ್ನು ತೆಗೆದುಕೊಂಡು ನಾನು ನಿಮ್ಮ ಮುಂದುಗಡೆಗೆ ಬರ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.